ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಬಯೋಗ್ರಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮ ಡಿ ಜಿ ಪಿ ಸರ್ ರಾಸಲೀಲೆ ವಿಡಿಯೋದ ಬಗ್ಗೆ ಮಾತಾಡೋಕೆ ಬಂದೀನಿ. ಏನ್ರಿ ಡಿ ಜಿ ಪಿ ಸರೇ, ಜೋರು ನಡೆದಂಗದ ಎಲ್ಲ ಆರಾಮಲ್ಲ ಏನ್ರಿ? ಒಂದು ಪೊಲೀಸ್ ಸ್ಟೇಷನ್ ಒಳಗೆ ಕೆಲಸ ಏನೇನೋ ಮಾಡಬೇಕು, ಆರಕ್ಷೆ ಮಾಡ್ತೀವಿ, ರಕ್ಷಣೆ ಮಾಡ್ತೀವಿ ಅಂತ ಎಲ್ಲ ಹೇಳ್ತೀರಿ. ಇಂಥವೆಲ್ಲ ಮಾಡೋಕೆ ಹೆಂಗಾದ್ರೂ ಮನಸ್ಸು ಬಂತು ರೀ ನಿಮಗೆ? ನಿಮ್ಮಂಥವ್ರು ಇರೋದ್ರಿಂದ ಅಲ್ರಿ ನಮ್ಮ ಕರ್ನಾಟಕನೂ ಉದ್ಧಾರ ಆಗತ್ತಿಲ್ಲ, ನಮ್ಮ ದೇಶನೂ ಉದ್ಧಾರ ಆಗತ್ತಿಲ್ಲ. ನಿಮ್ಮವ್ರಂಥವ್ರಿಂದ ನಮ್ಮಂಥವ್ರು ಊರು ಬಿಟ್ಟು ದುಡಿ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಏನು ಇದ್ದಿದ್ದು ನೌಕರಿಗೆ ಕಚ್ಚಡ ಸುಳಿ ಮಕ್ಕಳು ನೀವು ಹೆಚ್ಚಾಗಿಬಿಟ್ರಿ. ಏನ್ರಿ ಮಾಡುವಂಥ ಕೆಲಸ ಏನ್ರಿಪ್ಪ ನಿಮ್ಮದು? ಥೌದು ಇಂಥ ಮಕ್ಕಳು ಹುಟ್ಟಿಬಿಟ್ರಪ್ಪ ಭೂಮಿ ಮ್ಯಾಗ. ಹುಟ್ಟಿಬಿಟ್ರಿ ಜಗತ್ತಿನಾಗ. ಏನಂತ ಹುಟ್ಟಿಬಿಟ್ರಿ ಅನ್ನೋದು ನನಗಂತೂ ತಿಳಿಯೋಕತ್ತಿಲ್ಲ. ನಾನು ನೋಡಾಕತ್ತೀನಿ ಇನ್ಸ್ಟಾಗ್ರಾಮ್ ತುಂಬ ಏನು ನಿಮ್ಮದೇ ಹವಾ ಮಾಡಿಸ್ಬಿಟ್ರಪ್ಪ. ಏನ್ರಿ ಡಿ ಜಿ ಪಿ ಸರ, ರಾಮಚಂದ್ರ ಸರ, ಪಟ್ಟ ಇನ್ಸ್ಟಾಗ್ರಾಮ್ ಮಾತ್ರ ನಿಮ್ದೇ ಐತೆ ನೋಡ್ರಿ ಪೂರಾ. ಏನು ನೌಕರಿ ಬಿಟ್ಟು ಭಾಳ ಇದನ್ನ ಗಜಮಾಕ ನಿಂತಂಗೆ ಅದಿರಲ್ಲ. ಗಜಮಾ ಡಿ ಜಿ ಪಿ ಅಂದ್ರೆ ಏನು ತಪ್ಪಿಲ್ಲ ಬಿಡ್ರಿ ನಿಮಗೆ. ಯಾಕಂದ್ರೆ ಗಜಮಾಕ ನಿಂತು ಬಿಡ್ರಿ. ವಯಸ್ಸು ಏನು ಅದು ಪೊಲೀಸ್ ಸ್ಟೇಷನ್ ಅನ್ಕೊಂದೇವು, ನಿಮ್ಮ ಮನೆ ಅನ್ಕೊಂದೇವು. 4 ಸುಳಿ ಮಕ್ಳು ಇದ್ದಂಗೆ ಅದ್ರಲ್ಲ ಅವ್ರೆ ಸುಳಿ ಮಕ್ಕಳ ಇಂಥರ ಹೆಚ್ಚಾಗಿಬಿಟ್ರು ಅವನು ಭೂಮಿ ಮೇಲೆ. ನಿಮ್ಮಂಥವ್ರು ಇರೋದ್ರಿಂದನೇ ಅಲ್ಲ ಹಿಂಗೆಲ್ಲ ನಡೆಯಕತ್ತಿದ್ವಿ. ನಿಮ್ಮಂಥವ್ರು ಎಂತ ಸೆಡ್ದೋಕ್ಕಾರ, ಎಂಥವ್ರು ಒಳ್ಳೇದವ್ರು ಯಾರು ಬರ್ತಾರಪ್ಪ ಅಂದ್ರೆ ಅವರು ಅಂತಾರೆ ನಿಜವಲ್ಲ ಆಗ್ಬಿಟ್ಟಾರೆ. ಇಂಥವ್ರು ಇರೋದ್ರಿಂದನೇ ಅಲ್ಲ ಇಡೀ ದೇಶನ ತುಣ್ಣಿ ಹಿಡಿಸಿ ಗುದ್ದಾಕತ್ಬಿಟ್ರೆ. ಗಜಮಾ ಚಲೋ ಗಜಮಾ ಮಾಡಾಕತ್ತಿ ಮಾಡ್ರಿ. ಅದು ಪೊಲೀಸ್ ಸ್ಟೇಷನ್ನಲ್ಲಿ ಒಯ್ಯೋ ರೂಮ್ ಅಲ್ಲ, ಅದು ಪೊಲೀಸ್ ಸ್ಟೇಷನ್ ಐತಿ. ಒಂದು 4 ಮಂದಿಗೆ ಸಹಾಯ ಮಾಡಿರಿ, ಒಂದು 4 ಮಂದಿ ರಕ್ಷಣೆ ಮಾಡಕ್ಕಂತೇಳಿ ನಿಮ್ಮನ್ನು ನೌಕರಿ ಇಟ್ಕೊಂಡಾರ. ನಿಮ್ಮನ್ನು ತೊಗೊಂಡು ಗಜಮಾ ಮಾಡಕ್ಕಂತೇಳಿ ಒಯ್ಯೋರು ಮಾಡಿಲ್ಲ. ಅದು ಎ ಸಿ ಟೈಮ್ ಟು ಟೈಮ್ ಎ ಸಿ ಹಪ್ತಾ ತೊಗೊಂಡು ಆಕೆಗೆ ಕೊಟ್ಟು ಗಜಮಾ ಮಾಡೋಕ್ಕಲ್ಲ. ಏನು ಮಾಡ್ಬೇಕು ಅನ್ನೋದು ಮೊದಲು ತಿಳ್ಕೊಂಡು ಮಾಡಿ. ಡಿ ಜಿ ಪಿ ಆದಂಥವ ಹೆಂಗಿರ್ಬೇಕು, ಏನು ಮಾಡ್ಬೇಕು ಅನ್ನೋದು ಮೊದಲು ತಿಳ್ಕೊ. ಏನು ಯಾರೋ ಮಂದಿ ಮಾತಾಡೋಂಗಿಲ್ಲ, ಏನೂ ಅನ್ನೋಂಗಿಲ್ಲ, ಏನು ಕೇಳೋಂಗಿಲ್ಲ ಅಂಥೇಳಿ ನಿಮಗೆ ಬಂದಿದ್ದ ಹಾರಾಟನ ನೀವು ನಡೆಸಿಬಿಟ್ರೇನು? ಅದೇನೋ ಮಂದಿ ಹೋರಾಟ ಮಾಡಿಬಿಟ್ರೆ ಒಳಗೆ ಹಾಕ್ತೀರಿ. ಯಾರ್ಯಾರು ಅದ್ರಿ ನೋಡ್ರಿ ಅಲ್ಲಿ. ಅವ್ನು ಮಾಡಿದ್ದಕ್ಕೆಲ್ಲದಕ್ಕೂ ಹಿಡ್ಕೊಂಡು ಒಳಗೆ ಅವ್ರು ಪೊಲೀಸ್ ಆಗ್ಬೇಕು. ಇಲ್ಲಾಂದ್ರೆ ಏನು ಮಾಡಕತ್ತೀರ ಅನ್ನೋದು ಖಬರಿ ಇಲ್ಲ. ಖಬರ್ಗೇಡು ಸುಳಿ ಮಕ್ಕಳು ಹೆಚ್ಚಾಗಿಬಿಟ್ರಿ. ನಮ್ಮ ಬಾಯಾಗ ಹೊಲಸು ಬರ್ತಾವೆ, ಬರೋಂಗಿಲ್ಲ ಹೆಚ್ಚಾಗಿ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಬಂದಿದ್ದೀವಿ, ಬಾಯಿ ತೆಗೆದ್ರೆ ನಾವು ಹೊಲಸು ಬರ್ತಾವೆ. ಅದನ್ನು ಬಿಟ್ಟರೆ ಬೇರೆ ಭಾಷೆನೇ ಬರೋಂಗಿಲ್ಲ. ಅದ್ರ ಬಗ್ಗೆ ನಿಮಗೆ ಗೊತ್ತೂ ಇಲ್ಲ. ಉತ್ತರ ಕನ್ನಡ ಭಾಷೆ ಅಂದ್ರೆ ನಿಮಗೆ ಖಡಕ್ ಬರ್ತಾವೆ, ಇದ್ರ ಸ್ವಲ್ಪ ಡಿಫ್ರೆಂಟ್ ಬರ್ತಾವೆ. ಯಾಕಂದ್ರೆ ನಾನು ಸ್ವಲ್ಪ ಉತ್ತರ ಕರ್ನಾಟಕನೂ ಅಲ್ಲ, ಇದೂ ಅಲ್ಲ, ಸ್ವಲ್ಪ ಕೂಡಿಸಿ ಮಾತಾಡಕತ್ತೀನಿ. ಇಲ್ಲ ಅಂದ್ರೆ ನಿಮ್ಮದು ಪಿಕ್ಚರ್ ಬಿಡಿಸಿ ಎಲ್ಲ ಆಟ ಹಾಡಿಬಿಡ್ತಿದ್ದೆ ನಿಮ್ಮದು ಬಗ್ಗೆ. ನಾ ಯಾಕೆ ಸುಮ್ಮನೆ ಎಲ್ಲಿ ನಾವು ಏನರ ಮಾತಾಡೋ ಕಬೂರ್ನ್ಯಾಗ ಏನರ ಮಾತಾಡಿದ್ವಪ್ಪ ಅಂದ್ರೆ ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿ ಒದಗಿದ್ದಾರ ಅಂಥೇಳಿ ನಾವು ಅಂಜಿಕೊಂಡು ಮರ್ಯಾದೆಗೆ ಅಂಜಿ ಬದುಕಾಕತ್ತೀವಿ ನೋಡಪ್ಪ. ಅಷ್ಟ ಏನೆಲ್ಲ ಉದ್ಧಾರ ಮಾಡೋ ಕೆಲಸ ಮಾಡಿರಿ. ಅಲ್ಲಿ ಇಂಥ ಕೆಲಸ ಮಾಡುವಂಥದ್ದಲ್ಲ. ಏನ್ರಿ ಒಂದು ಸ್ವಲ್ಪ ತಿಳ್ಕೊಂಡು ಏನು ಮಾಡಬೇಕು ಮಾಡೋದು ಮಾಡಿರಿ. ಲಂಚನೂ ಮಾಡಕತ್ತೀರಿ, ಭ್ರಷ್ಟಾಚಾರನೂ ಮಾಡಕತ್ತೀರಿ, ಎಲ್ಲ ಮಾಡಕತ್ತೀರಿ. ಅದ್ರ ಜೊತೆಗೆ ಈ ಕೆಲಸ ಮಾಡಬಾರ್ದಾಗಿತ್ತು ಅನ್ನೋದು ಅಷ್ಟೇ. ನಿಮಗೆ ಮಾತಾಡಬೇಕು, ನೀವು ಮಾತಾಡ್ಬೇಕು ಅನ್ನೋದು ನಮ್ಮದೇನು ಅವಸರ ಏನಿದ್ದಿದ್ದಿಲ್ಲ. ಯಾಕಂದ್ರೆ ನಾವು ನಿಮಗೆ ಮಾತಾಡಿದ್ರು ನೀವು ಮಾಡೋ ಕೆಲಸ ನೀವು ಮಾಡೋರ, ನಮ್ಮ ಕೆಲಸ ನಾವು ಮಾಡೋರ. ನಿಮಗೆ ಬಂದಿದ್ದು ನೀವು ಮಾಡಿರಿ, ನಮಗೆ ಬಂದಿದ್ದು ನಾವು ಮಾಡ್ತೀವಿ. ಇಷ್ಟ ನಡೆದದ. ಯಾರಿಗೆ ಏನಾದ್ರೂ ಏನೈತಿ ನಮ್ಮ ಹರ್ನಾಳ ಆಗ್ಯಾವಪ್ಪ. ನಿಮ್ದು ಎಲ್ಲಿ ಮಾತಾಡೋನು, ನಿಮ್ಗೇನು ಹೇಳೋನು ನಮಗೇನು ತಿಳಿಲಾರ್ದಂಗೆ ಆಗ್ಯದ. ಈ ಮನೆ ಮಕ್ಕೊಂಡು ಸೊಳ್ಳೆ ಕಾಟ ಹೊರಗೆ ಬಂದ್ರೆ ನಿಮ್ಮಂಥವ್ರ ಕಾಟ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರಂತೂ ನಿಮ್ಮಂಥರ ಕಾಟ ಹೆಚ್ಚಾಗಿಬಿಟ್ಟೈತಿ. ನಮ್ಗೆ ಏನು ತಿಳಿಲಾರ್ದಂಗೆ ಆಗೈತಿ. ಏನು ತಿಳಿದ್ರೆ ಏನಾಗೋದೈತಿ? ಊರ್ಲಾಕ್ ಹೋಗ್ಬೇಕಂದ್ರೆ ಹೋಗ್ಬೇಕಂದ್ರೆ ಹಾಗೆ ಸಿಗಲಿಲ್ಲ ಟೈಮಿಗೆ. ಹಾಗೆ ಸಿಕ್ಕೈತಿ. ಇನ್ನೇನು ಊರ್ಲಾಕ್ ಹೋಗಿ ಗಿಡ ಹುಡುಕಿದ್ರಪ್ಪ ಅಂದ್ರೆ ಗಿಡದಾಗ ಮಂಗ್ಯಾಕ ಕುಂತೈತಿ. ಹಂಗೈತಿ ನಮ್ಮ ಪರಿಸ್ಥಿತಿ. ಯಾಕಂದ್ರೆ ಈತ ಸಾಯ್ಲಾರ್ದಂಗೆ ಐತಿ, ಈತ ಬದುಕಲಾರ್ದಂಗೆ ಐತಿ. ಎಲ್ಲ ಜೀವನ ಅನ್ನೋದು 12 ಆಗಿ ಚಿಪ್ಪಾಡಪ್ಪನ ಜಾತ್ರೆ ಆಗೈತಿ. ಏನು ಮಾಡ್ಬೇಕು, ಯಾರಿಗೆ ಏನು ಹೇಳ್ಬೇಕು? ಯಾರು ಏನರ ಹೇಳಿದ್ರಪ್ಪ ಅಂದ್ರೆ ಹಿಡ್ಕೊಂಡು ಹೋಗಿ ಹೋದು ಒಳಗೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಹಾಕಿ ಓದಿತಾರಪ್ಪ. ಎದಕ್ಕೆ ಬೇಕಾಗಿತ್ತು ನಮಗೆ ಇವೆಲ್ಲ? ಎದಕ್ಕೆ ಬೇಕಾಗಿತ್ತು? ಏನರ ತಪ್ಪು ತಪ್ಪು ಇಲ್ಲ, ಏನಿಲ್ಲ, ಕೇಸ್ ಅಂತೀರಿ, FIR ಅಂತೀರಿ. ಈಗ ಅದಕ್ಕೆ ಹುಡುಗರಿಗೆ ಎಲ್ಲರಿಗೆ ಎಲ್ಲಿ
ದೊಡ್ಡ ದೊಡ್ಡ ಮಾತು ಗೀತು ಮಾತಾಡ್ಸಕತ್ತಿದ್ರಪ್ಪ ನಿಮಗೂ ಏನು ತಿಳಿಲಾರ್ದಂಗಿಲ್ಲ. ಯಾರು ಅವ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ನಮ್ಮನ್ನು ಒತ್ತವದು ಒಳಗೆ ಹಾಕ್ಬಿಡೋದು. ಯಾಕೆ ಅಲ್ಲಿ ಅವ್ರು ಮಾಡಿದ ತಪ್ಪಿಗೇನೆ ನಾವು ಮಾತಾಡಿದ್ದು ಹೆಚ್ಚಾಗಿಬಿಟ್ರತ್ತೆ ನಿಮಗೆ. ಯಾಕಂದ್ರೆ ನಾವು ಮಾತಾಡಿದ್ರೆ ಒಂದು 4 ಮಂದಿ ನಮಗೈತೇನೋ ಮಾತಾಡೋಕೆ ಚಲೋ ಹಾಕಾರಲ್ಲ, ಅವ್ರನ್ನ 4 ಮಂದಿ ನೋಡಿ ಇನ್ನೊಂದು 4 ಮಂದಿ ಹೆಚ್ಚಾಕಾರಲ್ಲ, ಅವ್ರು 4 ಮಂದಿ ನೋಡಿ ಇನ್ನೊಂದು 4 ಮಂದಿ ಹೆಚ್ಚಾಕಾರಲ್ಲ ಅಂತೇಳಿ ನಿಮ್ಮ ತ್ರಾಸು ನಿಮಗೆ ಹೆಚ್ಚಾಗ್ಯವು. ಆದರೆ ನಮಗೆಲ್ಲ ಗೊತ್ತದವು, ನಿಮಗೆ ಏನು ಮಾಡಾಕತ್ತೀರಿ ನಮ್ದೆಲ್ಲ ಗೊತ್ತದವು. ಬಟ್ ನಮ್ಗೆ ಯಾಕೆ ಬೇಕಪ್ಪ, ನಮ್ಮ ಮನಿನ ನಮಗೆ ನಡೆಸೋದಾಗವಲ್ದು. ಒಂದು ಮುಂಜಾನೆಯಿಂದ ಕೆಲಸ ಬಗಸಿ ಮುಗಿಸ್ಕೊಂಬಂದು ಎಲ್ಲ ಮಾಡ್ಬೇಕಂದ್ರೆ ನಮ್ಮದು ಹರ್ನಾಳೆಗೆ ಇರ್ತವೆ. ಅಂಥದ್ದು ಹೊತ್ತಿನ ನಿಮ್ದು ಎಲ್ಲಿ ನೋಡ್ಕೊಂತ ಕುಂದ್ರನಪ್ಪ, ಏನೋ ಒಂದು 4 ನಿಮಿಷಕ್ಕೆ ಒಂದು 2 ನಿಮಿಷ ಮುಖ್ಯ ದುಡಿದು ಬಂದು ತಂದೀವಪ್ಪ, ಒಂದು 2 ನಿಮಿಷ ಇನ್ಸ್ಟಾಗ್ರಾಮ್ ನೋಡೋಣಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ DGP ಅವರು ರಾಸಲೀಲೆ ವಿಡಿಯೋ ಲೀಕು ಅದು ಇದು ಅಂತಾರೆ. ಅದನ್ನ ಎಲ್ಲಿ ನೋಡ್ಕೊತ ಕುಂದ್ರನಪ್ಪ ನಾವು. ನೀವು ಮಾಡ್ಕೊತ ಕುಂದ್ರೆ ನಾವು ನೋಡ್ಕೊತ ಕುಂದಿರ್ತೀವಿ. ನೋಡೋರ್ಗೆ ಏನು ಕೆಲಸ ಇಲ್ಲ, ಮಾಡೋರ್ಗೆ ಏನು ಕೆಲಸ ಇಲ್ಲ. ಇದ್ದಿದ್ದು ಕೆಲಸ ಬಿಟ್ಟು ಎಲ್ಲ ತುಣ್ಣಿ ಹಿಡಿದು ತಣ್ಣೀರು ಕುಡಿಸಿದ ಮೇಲೆ ಇನ್ನೇನೈತಿ ಮಾಡೋ ಕೆಲಸ ಏನಕ್ಕೆ ಹೇಳಿ? ಹೌದಿಲ್ಲ? ಇಷ್ಟೆಲ್ಲ ಮಾತಾಡಿದ್ರೆ ನಮ್ಮನ್ನು ನಾಳೆ ಹೊತ್ತವದ್ದು ಒಳಗೆ ಹಾಕ್ತಿರೋ ನಮ್ಗೆ ಗೊತ್ತಾಕತಿ. ಯಾಕಪ್ಪ ಅಂದ್ರೆ ಯಾರೂ ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ನಮಗೂ ಅಂಜಿಕೆ ಅದಾವೆ, ನಮಗೂ ಮನೆ ತಂದೆ ತಾಯಿ ಅಂತೇಳಿ ಅದಾವೆ. ಏನಿಲ್ಲ ಒಂದು ನೋಡಿದೆ ಇದ್ರ ಏನಪ್ಪ ಇಷ್ಟು ಹೊಲಸು ಜೀವನ ಹಿಂಗೆ ಆಗಬಾರ್ದಾಗಿತ್ತು, ಇದೇನು ಮಾಡಕತ್ತಾರ ಅಂಥೇಳಿ ಮನಸ್ಸಿಗೆ ದುಃಖ ಆಗಿ ನಾನು ಈ ವಿಡಿಯೋ ಮಾಡಕತ್ತೀನಿ. ಏನೋ ನಿಮ್ಮ ಬಗ್ಗೆ ನಾ ಮಾತಾಡಿ ನನಗೊಂದು ಕಂಟೆಂಟ್ ಸಿಗುತ್ತಾ, ಅದ್ರ ಬಗ್ಗೆನೇ ನಾ ಮಾತಾಡಕತ್ತೀನಿ. ಅದ್ರ ಬಗ್ಗೆ ಮಾತಾಡಿದ್ರೆ ನನಗೊಂದು ಜನರು ಬರ್ತಾರೆ ಅಂತಂದು ಇಲ್ಲ. ತಪ್ಪು ಅನ್ನೋದು ತಪ್ಪು ಅಂತ ಹೇಳ್ತೀವಿ, ಸುಳ್ಳು ಅಂದ್ರೆ ಸುಳ್ಳು ಅಂತ ಹೇಳ್ತೀವಿ, ಕರೆ ಅಂದ್ರೆ ಕರೆ ಅಂತ ಹೇಳ್ತೀವಿ. ನಾವು ಹೆಂಗಂದ್ರೆ ನೀವೇನು ಮಾಡಿರ್ತೀವಿ ಅದನ್ನು ನೋಡಿ ನಾವು ಏನು ಜನಕ್ಕೆ ಕೊಡ್ಬೇಕು ಅದನ್ನು ಕೊಡ್ತೀವಿ. ಅದನ್ನು ಬಿಟ್ಟರೆ ಇನ್ನೇನು ಬೇರೆ ಏನೂ ಕೊಡೋಂಗಿಲ್ಲ. ಅದನ್ನು ನಾವು ನಿಮ್ಗೆ ಹೇಳೋದು, ನೀವು ಏನು ನಿಮಗೆ ತಿಳಿದು ತಿಳಿಲಾರ್ದ ಮಾಡಿರೋ ಅದ್ರ ಬೇರೆ ಪ್ರಶ್ನೆ. ಯಾಕಂದ್ರೆ ನೀವು ಒಬ್ಬ ಅಧಿಕಾರಿಯಾಗಿ ನೀವು ಅದನ್ನು ಮಾಡಬಾರ್ದಾಗಿತ್ತು, ಬಟ್ ಮಾಡಿಬಿಟ್ಟಿರಿ. ಅದನ್ನು ಮಾಡಿದ ಮೇಲೆ ಅದನ್ನು ವಿಡಿಯೋ ಇನ್ನು ನಾವೇನು ಹೇಳೋಕ್ಕಿಲ್ಲ. ಒಂದು ಗಂಡು ಒಂದು ಹೆಣ್ಮಕ್ಳದು ಏನದ ಆ ರೀತಿ ಚಲೋ ಅಲ್ಲ ಅಂತ ಅನ್ಸಾಗದ. ಇದ್ರ ಮೇಲೆ ನಿಮ್ಮಿಷ್ಟ ಸರ. ಇದ್ರಾಗ ಏನಾರು ತಪ್ಪಿದ್ರೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಕತ್ತೀರಿ, ಯಾರು ಏನೋ ಅನ್ನಕ್ಕೆ ಇದ್ರಪ್ಪ ಅಂದ್ರೆ ಕಮೆಂಟ್ ಮಾಡಿರಿ. ತಪ್ಪಂದ್ರೆ ತಪ್ಪು ಅಂತ ಹೇಳ್ರಿ, ಸರಿ ಅಂದ್ರೆ ಸರಿ ಅಂತ ಹೇಳ್ರಿ. ಯಾರ್ಯಾರು ಹಂಗೆ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಂಬಿಡ್ರಿ. ಏನಿಲ್ಲ, ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೂ ಒಂದು ಹುಮ್ಮಸ್ಸು ಬರ್ತದೆ. ನಾವು ಒಂದು ವಿಡಿಯೋ ಮಾಡಬೇಕು, ನಾವು ಜನಗಳಿಗೆ ಒಂದು ಪ್ರಶಂಸೆ ಮಾಡಬೇಕು, ಜನಗಳಿಗೆ ಆದಂಥ ತೊಂದರೆಗಳ ಬಗ್ಗೆ ಮಾತಾಡಬೇಕು ಅನ್ನೋದು ಒಂದಿಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊತೀವಿ. ಇನ್ನೂ ಒಂದಿಷ್ಟು ವಿಡಿಯೋಗಳು ಬರ್ತಾ ಹೋಗ್ತವೆ. ಹಾಗೆ ನೀವು ನನಗೆ ಸಪೋರ್ಟನ್ನು ಮಾಡಿರಿ. ನಮಸ್ಕಾರ ರೀಪ್ಪ ಎಲ್ಲರೂ, ನಮಸ್ಕಾರ.